ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವೊಂದು ಟೈರ್ ಇನ್ಫ್ಲೇಟರ್ ತರಿಸಿದ್ದೀನಿ. ಇದರ ಹೆಸರು ಪೋರ್ಟ್ರಾನಿಕ್ಸ್ ವಾಯು 5 ಅಂತ. ಇದನ್ನು ನಾನು ಅಮೆಝಾನಲ್ಲಿ ತರಿಸಿದ್ದು. ಇದರ ಕಾಸ್ಟ್ ಬಂದ್ಬಿಟ್ಟು ₹1800. ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಇವತ್ತು ತೋರಿಸ್ಕೊಡ್ತೀನಿ. ಹಾಗೆ ಫಸ್ಟ್ಗೆ ಅನ್ಬಾಕ್ಸಿಂಗ್ ಮಾಡಿಬಿಡೋಣ. ಏನೇನಿದೆ ಇದರೊಳಗೆ ಎಲ್ಲ ಚೆಕ್ ಮಾಡೋಣ. ಇದರೊಳಗೆ ನಮಗೆ ಫಸ್ಟಿಗೆ ಸಿಗೋದೇ ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ಲು. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ. ಆಮೇಲೆ ಇದು ಎಕ್ಸ್ಟೆನ್ಷನ್ ಪೈಪು. ಹಾಗೆ ಇದೆ ನೋಡಿ ಇನ್ಫ್ಲೇಟರು. ಇದು 150 PSI ಅಂತ ಹೇಳಿದ್ದಾರೆ, ಮ್ಯಾಕ್ಸಿಮಮ್ ಪ್ರೆಷರ್ ಇದ್ರದ್ದು. ಹಾಗೆ ಇದರ ಬ್ಯಾಟ್ರಿ ಬಂದು 1500 mAh ಅಷ್ಟು ಬ್ಯಾಟ್ರಿ ಇರುತ್ತೆ ನೋಡಿ. ಇದು USB ಚಾರ್ಜ್ ಮಾಡ್ಬೋದು. ಇದನ್ನು ಫ್ರಂಟ್ ಸೈಡಲ್ಲಿ ನಮ್ಮದು ಇನ್ಫ್ಲೇಟರ್ ಕನೆಕ್ಟ್ ಮಾಡೋದು. ಇನ್ಫ್ಲೇಟರ್ಗೆ ಈ ಒಂದು ಎಕ್ಸ್ಟೆನ್ಷನ್ನ ಕನೆಕ್ಟ್ ಮಾಡೋದು. ಈ ರೀತಿ ಕನೆಕ್ಟ್ ಮಾಡಬೇಕು. ಇದು ಹೋಸ್ ಪೈಪ್ ಅಂತಲೂ ಕರೀತಾರೆ ಇದನ್ನು ನಾವು ಏರ್ ಹೊಡೆಯೋ ಕಡೆ ಗಾಡಿನಲ್ಲಿ. ಇದನ್ನು 2 ವೀಲರ್ಗಾದರೂ ಯೂಸ್ ಮಾಡ್ಬೋದು, ಕಾರ್ಗಾದರೂ ಯೂಸ್ ಮಾಡ್ಬೋದು, ಅಥವಾ ಈ ಸ್ಪೋರ್ಟ್ಸ್ದು ಸಂಬಂಧಪಟ್ಟಿದ್ದು ಬಾಸ್ಕೆಟ್ಬಾಲ್, ಫುಟ್ಬಾಲ್ ಮತ್ತು ವಾಲಿಬಾಲ್ ಈ ಥರದಕ್ಕೆಲ್ಲ ಯೂಸ್ ಮಾಡ್ಬೋದು. ಹಾಗೆ ಇದರಲ್ಲಿ ಇನ್ನೂ ಎಕ್ಸ್ಟೆನ್ಷನ್ಸ್ ಕೊಟ್ಟಿದ್ದಾರೆ, ನಾಸಲ್ಸ್ ಕೊಟ್ಟಿದ್ದಾರೆ ನೋಡಿ. ನಾಸಲ್ಸು ಏನೇನು ನಾಸಲ್ ಕೊಟ್ಟಿದ್ದಾರೆ ಅಂತಂದರೆ, ಇದನ್ನು ನಮ್ಮದು ಫುಟ್ಬಾಲ್, ವಾಲಿಬಾಲ್, ಬಾಸ್ಕೆಟ್ಬಾಲ್ಗೆ ಇದಕ್ಕೆಲ್ಲ ಯೂಸ್ ಮಾಡ್ಬೋದು ಈ ನಾಸಲ್ಲು. ಈ ನಾಸಲ್ಸು ನಾನು ಯಾವತ್ತೂ ಯೂಸ್ ಮಾಡಿಲ್ಲ. ನಿಮ್ಗೇನಾರು ಗೊತ್ತಿದ್ದರೆ ಕಾಮೆಂಟಲ್ಲಿ ಹಾಕಿ. ಹಾಗೆ ಇದು ಬಂದು ರೆಡ್ಯೂಸರ್ ಟೈಪ್ ಇದೆ, ಅಥವಾ ಇದೇನಾರು ಹಾಳಾಯಿತು ಅಂತಂದರೆ, ಈ ಪಾರ್ಟಲ್ಲಿ ಹಾಳಾಯಿತು ಅಂತಂದರೆ ಮೋಸ್ಟ್ಲಿ ಇದನ್ನು ಹಾಕ್ಕೊಳ್ಳಿಕ್ಕೆ ಒಂದು ಎಕ್ಸ್ಟ್ರಾ ಕೊಟ್ಟಿರ್ಬೋದು, ನನಗೂ ಗೊತ್ತಿಲ್ಲ, ಚೆಕ್ ಮಾಡಬೇಕು ನೆಕ್ಸ್ಟ್ ಇದರಲ್ಲಿ. ಹಾಗೆ ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ, USB to C ಟೈಪ್. ಇದು ರೀಚಾರ್ಜಬಲ್ ಟೈಪ್ ಇರೋದ್ರಿಂದ ಇದು 5 ವೋಲ್ಟ್ಗೆ ಚಾರ್ಜ್ ಆಗುತ್ತೆ. ಒಂದು ಮೀಟ್ರಷ್ಟು ಲೆಂತ್ ಇದೆ, ಜಾಸ್ತಿ ಉದ್ದ ಇಲ್ಲ ಇದು, ಬಟ್ ಚಾರ್ಜ್ ಮಾಡೋದಕ್ಕೆ ಏನು ತೊಂದರೆ ಇಲ್ಲ. ಹಾಗೆ ಇದನ್ನು ಈಗ ಇದರಲ್ಲಿ ಇನ್ನೊಂದು ಇದೇನಂತಂದರೆ ಫ್ಲ್ಯಾಶ್ ಲೈಟ್ ಇದೆ ಇದರಲ್ಲಿ ನೋಡಿ. ಇದು ಫ್ಲ್ಯಾಶ್ ಲೈಟ್ ಬಟನ್ನು. ಇದು ಟೈರ್ ಪ್ರೆಷರ್ನ ಇನ್ಕ್ರೀಸ್ ಮಾಡಲಿಕ್ಕೆ, ಡಿಕ್ರೀಸ್ ಮಾಡಲಿಕ್ಕೆ, ಪ್ಲಸ್ಸು ಮತ್ತು ಮೈನಸ್ಸು. ಮತ್ತು ಇದು ಪವರ್ ಬಟನ್ನು. ಬನ್ನಿ ಇದನ್ನು ಪವರ್ ಆನ್ ಮಾಡಿ ಯಾವ ರೀತಿ ಯೂಸ್ ಮಾಡೋದು ಅಂತ ಚೆಕ್ ಮಾಡೋಣ. ನೋಡಿ ಇಲ್ಲಿ ಡಿಸ್ಪ್ಲೇ ಇದೆ, ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇದೆ. ಈಗ ಇದು ಕಾರ್ ಮೋಡಿಗೆ ಸೆಲೆಕ್ಟ್ ಆಗಿದೆ ನೋಡಿ. ಇಲ್ಲಿ 36 PSI ಇದೆ, ಮತ್ತು ಇಲ್ಲಿ ಬ್ಯಾಟ್ರಿ ಇಂಡಿಕೇಶನ್ಸ್ ತೋರಿಸ್ತದೆ, ಬ್ಯಾಟ್ರಿ ಎಷ್ಟು ಚಾರ್ಜ್ ಇದೆ ಅಂತ. ಅಟ್ ಪ್ರೆಸೆಂಟ್ ಪ್ರೆಷರ್ ಯಾವುದ್ರದ್ದು ಟೈರ್ ಒಳಗಿನ ಪ್ರೆಷರ್ ಇದು ನಿಮಗೆ ಈ ಕಾರ್ದು ಮೋಡ್ ಆನ್ ಆದಾಗ ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರುತ್ತೆ. ಹಾಗೆ ಈ ಬಟನ್ ಇದೆಯಲ್ಲ, ಈ ಬಟನ್ ಪ್ರೆಸ್ ಮಾಡಿದ್ರೆ ನಮಗೆ ನೋಡಿ ಇಲ್ಲಿ ಬೈಕ್ ಮೋಡಿಗೆ ಬಂದಿದೆ. ಬೈಕ್ ಮೋಡಲ್ಲಿ ಡಿಫಾಲ್ಟ್ ಸೆಟ್ ಆಗಿರೋದು 32 PSI. ನಾರ್ಮಲಾಗಿ ನಾವು ಪೆಟ್ರೋಲ್ ಬಂಕಲ್ಲೆಲ್ಲ ಹಿಂದಿನ ಟೈರ್ಗೆ
36 ಅಡಿ, ಮುಂದಿನ ಟೈರ್ಗೆ 26 ಅಡಿ ಅಂತ ಹೇಳ್ತಾರೆ. ಬಟ್ ಅದು ನಾವು ಗಾಡಿ ರೆಕಮೆಂಡೇಷನ್ಸ್ ಪ್ರಕಾರ ಇಡಬೇಕಾಗತ್ತೆ. ಅಲ್ಲಿ ಒಂದು ಕಡೆ ಎಲ್ಲರ ಮೆನ್ಷನ್ ಮಾಡಿರ್ತಾರೆ, ಅದನ್ನು ನೋಡಿಕೊಂಡು ನಾವು PSIನ ಸೆಟ್ ಮಾಡಿಸ್ಬೇಕಾಗತ್ತೆ, ಟೈರ್ ಪ್ರೆಷರ್ನ. ಈಗ ನೆಕ್ಸ್ಟ್ ಮೋಡ್ ಯಾವುದಿದೆ, ನೆಕ್ಸ್ಟ್ ಮೋಡು ನೋಡಿ, ಇದು ಸೈಕಲ್ ಮೋಡ್. ಇದು ಸೈಕಲ್ಗೆ ಇರೋವಂಥದ್ದು, ಸೈಕಲ್ಗೆ ನಮ್ಮದು ಸೈಕಲ್ ಬರುತ್ತಲ್ಲ ಅದಕ್ಕೆ ಇದು ಮಾಡೋವಂಥದ್ದು. ನೆಕ್ಸ್ಟ್ ಮೋಡು ನಮ್ಮದು ಸ್ಪೋರ್ಟ್ಸ್ದು. ನೋಡಿ ಇಲ್ಲಿ 8 PSIಯಿಂದ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಎಷ್ಟು PSI ಬೇಕೋ ನೀವು ಆಮೇಲೆ ಈ ಪ್ಲಸ್ ಬಟನ್ ಒತ್ತಿದ್ರೆ ಚೇಂಜ್ ಆಗುತ್ತೆ. ನೋಡಿ 0.5 ಅಡಿಷನ್ ಆಗ್ತಾ ಹೋಗುತ್ತೆ. ಇದು ನೋಡಿ 8 PSI ಇತ್ತು, 10 PSI ಮಾಡಿದ್ದೀನಿ ನಾನು. ಇದನ್ನು ಮತ್ತೆ ಪ್ರೆಸ್ ಮಾಡಿದ್ರೆ ನೆಕ್ಸ್ಟು ನಿಮಗೆ ಇದು ಬಂದು ನಿಮಗೆ ಬೇಕಾದಂಥದ್ದಕ್ಕೆ ಸೆಟ್ ಮಾಡ್ಕೊಳ್ಲಿಕ್ಕೆ. ಇದು 36 PSIಯಲ್ಲಿದೆ. ಇದು ಕಸ್ಟಮ್ ಥರ, ಕಸ್ಟಮ್ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ನೋಡಿ ಇದು ಚೇಂಜಸ್ ಆಗ್ತಾಯಿದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೈರ್ ಪ್ರೆಷರ್ನ ಸೆಟ್ ಮಾಡಿಕೊಂಡು ಆಮೇಲೆ ಇನ್ಫ್ಲೇಟರ್ನ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಸ್ಟಾಪ್ ಈ ಬಟನ್ ಒತ್ತಿದ್ರೆ ಮತ್ತೆ ಸ್ಟಾಪ್ ಆಗುತ್ತೆ. ಇದನ್ನು ಯಾವ ರೀತಿ ನಮ್ಮ ಟೈರ್ಗಳಿಗೆ ಯೂಸ್ ಆಗುತ್ತೆ ಅನ್ನೋದು ನಾನು ನಿಮಗೆ ಮುಂದಿನ ಇದರಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ನೋಡಿ, ಇದರಲ್ಲಿ ಫ್ಲ್ಯಾಶ್ ಲೈಟ್ ಇದೆ ಅಂತ ಹೇಳಿದ್ದೆ ನಾನು. ಆ ಫ್ಲ್ಯಾಶ್ ಲೈಟ್ ತೋರಿಸ್ತೀನಿ ನೋಡಿ. ಇಲ್ಲಿ ಈ ಫ್ಲ್ಯಾಶ್ ಲೈಟ್ ಬಟನ್ ಇದೆಯಲ್ಲ, ಫಸ್ಟಿಗೆ ಆನ್ ಮಾಡಿದೆ ನೋಡಿ, ಫ್ಲ್ಯಾಶ್ ಲೈಟ್ ಬಂತು ಇದರಲ್ಲಿ. ನೆಕ್ಸ್ಟ್ ಇನ್ನೊಂದು ಸತಿ ಪ್ರೆಸ್ ಮಾಡಿದ್ರೆ ಈ ರೀತಿ ಬ್ಲಿಂಕ್ ಸ್ಟಾರ್ಟ್ ಆಗುತ್ತೆ. ಏನಾರ ಹಜಾರ್ಡಸ್ ಇದ್ದಾಗ ನಾವು ಬೇಕು ಅಂದರೆ ಇದನ್ನು ಯೂಸ್ ಮಾಡ್ಬೋದು ಈ ರೀತಿ. ನೆಕ್ಸ್ಟು ಫಾಸ್ಟ್ ಬ್ಲಿಂಕಿಂಗು, ಆಮೇಲೆ ಸ್ಟಾಪು. ಮತ್ತೊಂದು ಸತಿ ಒತ್ತಿದ್ರೆ ಇದು ಟಾರ್ಚ್ ಇದು ಪರವಾಗಿಲ್ಲ, ಚೆನ್ನಾಗಿ ಬೆಳಕು ಬರ್ತಾ ಇದೆ. ಒಂಚೂರು ಯೂಸ್ ಮಾಡ್ಬೋದು, ಜಾಸ್ತಿ ಡಿಸ್ಟೆನ್ಸ್ ಸಿಗಲ್ಲ, ಶಾರ್ಟೆಸ್ಟ್ ಡಿಸ್ಟೆನ್ಸ್ಗೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದು ಹಜಾರ್ಡಸ್ ಲ್ಯಾಂಪ್, ಫಾಸ್ಟ್ ಬ್ಲಿಂಕಿಂಗ್. ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಇದು ನನ್ನ ಹತ್ರ ಒಂದು ಬ್ಯಾಸ್ಕೆಟ್ ಬಾಲ್ ಇದೆ. ಈ ಬ್ಯಾಸ್ಕೆಟ್ ಬಾಲ್ಗೆ ಇವತ್ತು ನನ್ನ ಟೈರ್ ಇನ್ಫ್ಲೇಟ್ರಿಂದ ಯಾವ ರೀತಿ ಏರ್ ಬ್ಲೋ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟಿಗೆ ಈ ನಾಝಲ್ ಇದೆಯಲ್ಲ, ಈ ನಾಝಲ್ಲು ಇದರೊಳಗೆ ಹೋಗುತ್ತೆ. ನೋಡಿ ಏರ್ ಇಲ್ಲ, ಕಮ್ಮಿ ಇದೆ. ನೋಡಿ ಏರ್ ಹೋಗ್ತಿದೆ. ಈಗ ಇದನ್ನು ಇದರೊಳಗೆ ಸೆಟ್ ಮಾಡಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಇಲ್ಲಿ ಪವರ್ ಬಟನ್ ಆನ್ ಮಾಡಬೇಕು. ಪವರ್ ಆನ್ ಮಾಡಿದಾಗ ಇಲ್ಲಿ ಕಸ್ಟಮ್ ಮೋಡಲ್ಲಿದೆ. ಕಸ್ಟಮ್ ಮೋಡಿಂದ ನಾವು ಫಸ್ಟಿಗೆ ಈ ನೋಡಿ ಬಾಲ್ ಟೈಪ್ ಇದೆಲ್ಲ ಈ ಮೋಡಿಗೆ ತರಬೇಕು. ಇದು ಈಗ 8 PSI ಇದೆ. ನಾನು ಇದನ್ನು ಸ್ಟಾರ್ಟ್ ಮಾಡ್ತೀನಿ. ಬಂದಿದ ತಕ್ಷಣ ಸ್ಟಾಪ್ ಆಗುತ್ತೆ. ಇದು ಆಟೋ ಸ್ಟಾಪ್ ಆಗಿದ್ದು. ಓಕೆ, ಈಗ ನೋಡಿ ಸೈಕಲ್ಗೆ ಯಾವ ರೀತಿ ಏರ್ ಬ್ಲೋ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟಿಗೆ ಈ ಥರ ಲಾಕ್ ಮಾಡಿ ಸೈಕಲ್ ಮೋಡ್ ಸೆಟ್ ಮಾಡಬೇಕು. ಇದು ಸೈಕಲ್ ಮೋಡು. ನೋಡಿ 30 PSI ಇದೆ. ಸ್ಟಾರ್ಟ್ ಮಾಡ್ತೀನಿ. PSIಗೆ ಆಟೋ ಸ್ಟಾಪ್ ಆಗುತ್ತೆ. ಈಗ ಬೈಕಿಗೆ ಯಾವ ರೀತಿ ಇದರಲ್ಲಿ ಸೆಟ್ ಮಾಡಿ ಬ್ಲೋ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆ್ಯಕ್ಚುಲಿ ಗಾಡಿನಲ್ಲಿ ನಾನು ಹೇಳಿದ್ನಲ್ಲ ಆವಾಗಲೇ, ಎಲ್ಲೋ ಒಂದು ಕಡೆ ಮೆನ್ಷನ್ ಮಾಡಿರ್ತಾರೆ ಅಂತ. ನೋಡಿ ಈ ರೀತಿ ಮೆನ್ಷನ್ ಮಾಡಿರ್ತಾರೆ. ಇಷ್ಟು PSI ಒಬ್ಬರಿದ್ದಾಗ, ಇಬ್ಬರಿದ್ದಾಗ
ನೋಡಿ, ಫ್ರಂಟು 29 PSI, ಬ್ಯಾಕು 33 PSI. ಇಬ್ಬರಿದ್ದಾಗ 29 PSI ಫ್ರಂಟು, 33 ಬ್ಯಾಕು. ನೋಡಿ, ವಿಡಿಯೋ ಸರಿಯಾಗಿ ಕಾಣಿಸ್ತಿರ್ಲಿಲ್ಲಲ್ಲ, ಕತ್ಲೆ ಆಗಿರೋದ್ರಿಂದ ಈಗ ಇದರಲ್ಲಿರೋಂಥ ಟಾರ್ಚ್ ಯೂಸ್ ಮಾಡಿಕೊಂಡೆ ನಾವು ಯಾವ ರೀತಿ ನೋಡ್ಬೋದು ಅಂತ. ನೋಡಿ, ಟಾರ್ಚ್ ಹಾಕಿದ್ದೀನಿ, ಈಗ ನಿಮ್ಗೆ ನೀಟಾಗಿ ಕಾಣಿಸ್ತಾ ಇರ್ಬೋದು. ಟಾರ್ಚ್ ಆಫ್ ಮಾಡ್ತೀನಿ. ಈಗ ನಾನು ಇದನ್ನು ಬೈಕ್ ಮೋಡಿಗೆ ಸೆಟ್ ಮಾಡ್ತೀನಿ. ನೋಡಿ, ಇದು ಬೈಕ್ ಮೋಡಲ್ಲಿದೆ, ಬಟ್ ನಂದು ರೆಕಮೆಂಡೇಷನ್ ಪ್ರಕಾರ ಫ್ರಂಟಲ್ಲಿ ನೋಡಿ 29 ಇದೆ ಸಿಂಗಲ್ ಪರ್ಸನ್ಗೆ, ಒಬ್ಬರಿಗೆ ಕೂತ್ಕೊಂಡು ಓಡಿಸೋದಾದರೆ. ಹಿಂದೆ ಟಯರ್ಗೆ 33 PSI ಇದೆ. ಹಾಗಾಗಿ ನಾನು ಈಗ ಇದನ್ನು ಕಸ್ಟಮ್ ಮೋಡ್ಗೆ ಇಟ್ಕೊತೀನಿ. ಕಸ್ಟಮ್ ಮೋಡ್ಗೆ ಇಟ್ಕೊಂಡು 29 PSI ಸೆಟ್ ಮಾಡ್ಕೊತೀನಿ. ಇದು ರೆಕಮೆಂಡೆಡ್ ಬೈ ಅವ್ರ OEM, ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಏನಿರ್ತಾರಲ್ಲ, ಅವ್ರೇನು ರೆಕಮೆಂಡೇಷನ್ ಇರ್ತೈತೋ ಅದರ ಪ್ರಕಾರ. ಈಗ ನಾನು 29 ಸೆಟ್ ಮಾಡಿದ್ದೀನಿ. ಈ ಥರ ನಾನು ಪ್ಲಗ್ ಮಾಡ್ತೀನಿ. ಪ್ಲಗ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ. ಪ್ರೆಸೆಂಟು 14.5 ಇತ್ತು, ನಾನು 29 PSIಗೆ ಸೆಟ್ ಮಾಡಿ ಏರ್ ಫ್ಲೋ ಮಾಡ್ತೀನಿ. ನೋಡಿ, ವಿತಿನ್ 10 ಸೆಕೆಂಡ್ಸ್, 10 ಸೆಕೆಂಡ್ ಒಳಗಡೆ 25 PSI ಏರ್ ಬ್ಲೋ ಆಯಿತು. ಈಗ ಹಿಂದಿನ ಟಯರ್ಗೆ ಯಾವ ರೀತಿ ಏರ್. ಈಗ ನಮ್ಮದು ಸಿಂಗಲ್ ಸಿಂಗಲ್ ರೈಡರ್ ಆಗಿರೋದ್ರಿಂದ ನಾನು ಕಸ್ಟಮ್ ಮೋಡ್ಗೆ ಇಟ್ಕೊಂಡು 33 PSI ಸೆಲೆಕ್ಟ್ ಮಾಡ್ತೀನಿ. ನೋಡಿ, 33 PSI ಇಟ್ಟಿದ್ದೀನಿ. ಸ್ಟಾರ್ಟ್ ಮಾಡ್ತಾ ಇದ್ದೀನಿ. PSI ಆಯಿತು, ಸ್ಟಾಪ್ ಆಗಿದೆ, ತೆಗಿತಾ ಇದ್ದೀನಿ. ಈಗ ಕಾರಿಗೆ ಯಾವ ರೀತಿ ಈ ಟೈರ್ ಪ್ರೆಷರ್ ಇನ್ಫ್ಲೇಟ್ರಿಂದ ಏರ್ನ ಬ್ಲೋ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಹೇಳ್ದಂಗೆ ಕಾರಲ್ಲಿ ಕೂಡ ರೆಕಮೆಂಡೇಷನ್ ಇರುತ್ತೆ. ರೆಕಮೆಂಡೇಷನ್ ನೋಡಿ ಈ ರೀತಿ ಇರುತ್ತೆ. ಇದರಲ್ಲಿ 1 ರಿಂದ 3 ಪ್ಯಾಸೆಂಜರ್ ಕೂತ್ಕೊಂಡ್ರು ಅಂತಂದರೆ 30 PSI ಹೇಳ್ತಾರೆ. 4 ರಿಂದ 5 ಜನ ಕೂತ್ಕೊತಾರೆ ಅಂದರೆ 35 PSI ಹೇಳ್ತಾರೆ ಫ್ರಂಟ್ಗೆ. ಬ್ಯಾಕ್ ಸೈಡ್ಗೆ 1 ರಿಂದ 3 ಜನಕ್ಕೆ 30 PSI, ಹಾಗೆ 4 ರಿಂದ 5ಕ್ಕೆ 41 PSI. ಇದರ ಪ್ರಕಾರ ನಾನು ಫ್ರಂಟ್ ಮಾತ್ರ ನಿಮಗೆ ತೋರಿಸ್ತೀನಿ. ಫ್ರಂಟ್ 30 PSI ಇಟ್ಬಿಟ್ಟು ಯಾವ ರೀತಿ ಅಂತ ತೋರಿಸ್ತೀನಿ. ಇದು ನಂದು ಫೋರ್ಡ್ ಇಕೋಸ್ಪೋರ್ಟ್ ಕಾರು. ಇದನ್ನು ನಾನು ಕಸ್ಟಮಲ್ಲಿ ಇಟ್ಕೊತೀನಿ. ಕಸ್ಟಮಲ್ಲಿಟ್ಟು 33 PSIಗೆ ನಾನು 30 PSIಗೆ ನಾನು ನೋಡಿ, ಅಟ್ ಪ್ರೆಸೆಂಟ್ ನಂದು ಇದರಲ್ಲಿ ಜಾಸ್ತಿ ಇದೆ. ಏನು ಮಾಡುತ್ತೆ ನೋಡೋಣ. ಸ್ಟಾರ್ಟೇ ಆಗ್ತಿಲ್ಲ. ಈಗ ಏನು ಮಾಡ್ತೀನಿ ಅಂದರೆ ಕಸ್ಟಮ್ ಮೋಡಲ್ಲಿದೆ 34 ಇಡ್ತೀನಿ, ಇಲ್ಲ 35 ಇಡ್ತೀನಿ. ನೋಡಿ, 35 ಇಡ್ತಿದ್ದೀನಿ. ಸ್ಟಾರ್ಟ್ ಮಾಡ್ತಾಯಿದ್ದೀನಿ.
ಕಾರ್ಗೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ನಮಗೇನು ಕೆಲಸ ಆದರೆ ಆಯ್ತಲ್ಲ. ಆಫ್ ಮಾಡ್ತೀನಿ.